ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ರಾಮನವಮಿ ಪ್ರಯುಕ್ತ ರಾಮೋತ್ಸವ. ಜಯನಗರದ ಶ್ರೀರಾಮ ಸೇವಾ ಟ್ರಸ್ಟ್ ಮತ್ತು ಶ್ರೀರಾಮ ಮಂದಿರ ಸೇವಾ ಸಮಿತಿ ವತಿಯಿಂದ ರಾಮೋತ್ಸವ ಕಾರ್ಯಕ್ರಮ. 60ನೇ ವರ್ಷದ ರಾಮೋತ್ಸವದ ಪ್ರಯುಕ್ತ ಶ್ರೀರಾಮಚಂದ್ರ ಸ್ವಾಮಿರವರ ಸೀತಾ ಕಲ್ಯಾಣ, ಪಟ್ಟಾಭಿಷೇಕ, ಶ್ರೀ ಆದಿತ್ಯಾದಿ ನವಗ್ರಹಗಳ ವಾರ್ಷಿಕೋತ್ಸವ, ಹನುಮಂತೋತ್ಸವ ಮತ್ತು ವಸಂತೋತ್ಸವ ಕಾರ್ಯಕ್ರಮಗಳು ಸುಮಾರು 12 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತದೆ ಎಂದು ಪ್ರಧಾನ ಅರ್ಚಕ ಅರುಣ್ ಕುಮಾರ್ ಶರ್ಮಾ ತಿಳಿಸಿದರು. ರಾಮತತ್ವ ಆದರ್ಶ ಪಾಲನೆ ಮಾಡಿದರೆ ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗುತ್ತದೆ, ನಮ್ಮ ದೇಶ ರಾಮರಾಜ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರು, ಭಕ್ತರು ಹಾಜರಿದ್ದರು. ಸಂಸ್ಕೃತಿ ತುಂಬ ಚೆನ್ನಾಗಿ ಉಳಿಯುತ್ತೆ ಅನ್ನೋದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ನಿಮ್ಮ ರಾಮನವಮಿಯ ಸೇವಾ ಟ್ರಸ್ಟಿಂದ ಮೈಸೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ರಾಮ ಮಂದಿರದಿಂದ ಇಷ್ಟೇ, ರಾಮನ ಆದರ್ಶವನ್ನು, ಗುಣವನ್ನು ಪಾಲನೆ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ನಾನು ಕೇಳ್ತೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಿವಾರ ಸಮೇತ ಭಟ್ಟಾಭಿರಾಮ ಸ್ವಾಮಿನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ಕರೋಮಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪರಾಭವನಾಮ ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ, ರಾಮನವಮಿಯ ಶುಭಾಶಯನ್ನು ಹೇಳುತ್ತಾ, ನಮ್ಮ ಜಯನಗರ 12ನೇ ರಸ್ತೆಯಲ್ಲಿರುವಂಥ ರಾಮ ಮಂದಿರದಲ್ಲಿ 60ನೇ ವರ್ಷದ ರಾಮೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹವನಗಳು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತೆ. ಜೊತೆಗೆ 3ನೇ ಕಾಂಪೋನೆಂಟ್ ಏನು ಅಂದರೆ ಅನ್ನದಾನ. ನಮ್ಮ ರಾಮ ಮಂದಿರ ಪ್ರಖ್ಯಾತಿ ಪಡೆದಿರೋದೇ ಅನ್ನದಾನದಲ್ಲಿ. ಆ ಅನ್ನದಾನ ಒಂದು ಭಾಳ ವಿಶೇಷ. ನಮ್ಮ ರಾಮ ಮಂದಿರದಲ್ಲಿ ಅತಿ ಉತ್ತಮವಾದಂಥ, ಯಾರು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ವಿವಾಹ ಆಗಿರೋರಿಲ್ವೋ ಅವರಿಗೆ ವಿವಾಹದ ಒಂದು ಭಾಗ್ಯ ಕೂಡ ಬರುತ್ತೆ. ಯಾಕಂದರೆ ಸೀತಾ ಕಲ್ಯಾಣ ಅನ್ನೋದು ನಮ್ಮಲ್ಲಿ ನಡೆಸಿದಾಗ, ಯಾರಾದರೂ ಸಂಕಲ್ಪವನ್ನು ಮಾಡಿಕೊಂಡಾಗ ಆ ಸೀತಾ ಕಲ್ಯಾಣದಲ್ಲಿ ಅವರಿಗೆ ಮಾಂಗಲ್ಯ ಭಾಗ್ಯ ಮತ್ತು ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತ ಪ್ರತೀತಿ ಇದೆ. ಆದ್ದರಿಂದ ನಮ್ಮಲ್ಲಿ ಸೀತಾ ಕಲ್ಯಾಣ ಭಾಳ ವಿಶೇಷ. ಆಮೇಲೆ ಪಟ್ಟಾಭಿಷೇಕ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ. ಆ ಪಟ್ಟಾಭಿಷೇಕದಲ್ಲಿ ವಿಶೇಷ ಏನು ಅಂದರೆ 16 ದ್ರವ್ಯದಲ್ಲಿ ರಾಮನಿಗೆ ಅಭಿಷೇಕವನ್ನು ಮಾಡಿ, ಆಮೇಲೆ ಸಪ್ತ ಸಾಗರದಿಂದ ನೀರನ್ನು ತಂದು, ಅಂದರೆ ಎಲ್ಲ ಥರದ ಸಮುದ್ರದ ನೀರು, ಎಲ್ಲ ಥರದ ಮಹಾನದಿಯ ನೀರನ್ನು ತಂದು ಕಲಶವನ್ನು ಆವಾಹನೆ ಮಾಡಿ, ಆ ಕಲಶದಲ್ಲಿ ನಮ್ಮ ರಾಮಚಂದ್ರ ಸ್ವಾಮಿಯವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತೀವಿ. ಮೊದಲನೇ ದಿನ ನಿನ್ನೆ ಅಂದರೆ 25ನೇ ತಾರೀಕು ನಮ್ಮದು ಉದ್ಘಾಟನೆ ಆಗಿದೆ ಮಹಾಗಣಪತಿ ಹೋಮದಿಂದ. ಮತ್ತು ಸಂಜೆ ನಮ್ಮ ರಾಮೋತ್ಸವದ 60ನೇ ವರ್ಷದ ರಾಮೋತ್ಸವದ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಸರ್ವ ದಕ್ಷಿಣಾನಂದಜಿ ಮಹಾರಾಜವರು ಉದ್ಘಾಟಿಸಿ ಹೋಗಿದ್ದಾರೆ. ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಚಂಡಿಕಾ ಹೋಮನ ನಡೀತಾ ಇದೆ ಮತ್ತು ಆದಿತ್ಯಾದಿ ನವಗ್ರಹ ಮುಖಪುರಸ್ಸರವಾಗಿ ಚಂಡಿಕಾ ಹೋಮ ನಡೀತಾ ಇದೆ. ಸಂಜೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುದರ್ಶನ್ ವಿ ಅಯ್ಯಂಗಾರ್ ಅವರಿಂದ ಸಂಗೀತದ ಕಾರ್ಯಕ್ರಮ. ಅಂದರೆ ನಾಳೆ 27 ಭಾಳ ವಿಶೇಷ. ಶ್ರೀರಾಮನವಮಿ ಪ್ರಪಂಚಾದ್ಯಂತ ರಾಮ ಹುಟ್ಟಿರೋ ದಿನವನ್ನು ಅಭೂತಪೂರ್ವವಾಗಿ ಆಚರಣೆ ಮಾಡುವುದು ಒಂದು ಸಂಪ್ರದಾಯ. ನಮ್ಮಲ್ಲಿ ಏನು ಅಂದರೆ, ನಮ್ಮ ಅಯೋಧ್ಯೆಯ ರಾಮವನ್ನು ಯಾರು ಕೆತ್ತಿಕೊಟ್ಟಿದ್ದಾರೋ ಅವರ ತಾತನವರಾದಂಥ ಅರುಣ್ ಯೋಗಿರಾಜ್ ಅವರ ತಾತನವರಾದಂಥ ಬಸವಣ್ಣ ಶಿಲ್ಪಿಯವರು ನಮ್ಮ ರಾಮಚಂದ್ರ ಮೂರ್ತಿಯನ್ನು ಕೆತ್ತಿಕೊಟ್ಟಿರೋದು. ಅದರಿಂದ ಅಯೋಧ್ಯ ರಾಮನಿಗೂ ನಮ್ಮ ಜಯನಗರದ ರಾಮನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದರಿಂದ ಆ ರಾಮ ಬೇರೆ ಅಲ್ಲ, ಈ ರಾಮ ಬೇರೆ ಅಲ್ಲ ಅಂತ ಹೇಳ್ತೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಹರಿಕಥೆ ಕಾರ್ಯಕ್ರಮ ಕೂಡ ಇದೆ ಡಾಕ್ಟರ್ ಮಾಲಿನಿ ಅವರಿಂದ. ಸಂಜೆ ನಮ್ಮ ಜಯನಗರದಲ್ಲಿ ಭಜನಾ ಮಂಡಳಿ ಇದೆ. ನಮ್ಮ
ರಾಮ ಮಂದಿರದವರೇ ಸೀತಾರಾಮ ಭಜನಾ ಮಂಡಳಿ ಅಂತ ಮಾಡ್ಕೊಂಡಿದ್ದಾರೆ. ಆ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಇದೆ ಸಂಜೆ. ಮತ್ತು ಅದಾದ ಮೇಲೆ ರಾತ್ರಿ ವಿಷ್ಣು ಸಹಸ್ರನಾಮದೊಂದಿಗೆ ನಾಡ ಕಾರ್ಯಕ್ರಮ ಅಂತ್ಯ ಆಗುತ್ತೆ. ಇನ್ನು ನಾಡಿದ್ದು ಬೆಳಗ್ಗೆ ಅಂದರೆ 28ನೇ ತಾರೀಕು ರಾಮತಾರಕ ಹೋಮ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತದ ಕಾರ್ಯಕ್ರಮ ಅಂದರೆ ಅಲ್ಲಿ ಶ್ರೀಯುತ ಯೋಗಶ್ರೀ ಅವರಿಂದ ದಾಸವಾಣಿ ಕಾರ್ಯಕ್ರಮ ಇದೆ. ಮತ್ತು ಮಾರನೇ